ಅವ್ವಾ ಅಯ್ಯೋ ನಿನ್ನೆ ಬ್ಲಡ್ ತೊಗೊಂಡಿದ್ರು ನೋಡ್ರಿ, ತೊಗೊಂಡಾದ್ಮೇಲೆ ಸ್ಕ್ಯಾನಿಂಗ್ ಅಂತೇಳಿ ಕಳಿಸಿದ್ರು. ಸೊ ಭಾಳ ಅಂದ್ರೆ ಭಾಳ ನುಸಾತೈತಿ. ಹಂಗೆ ತೊಗೊಳ್ತಾರೆ ಚೆಕ್ ಮಾಡೋ ಸಲುವಾಗಿ. ಏನಂದ್ರೆ ಇದು ಒಂದು 5-6ನೇ ಸಾರಿ ನೋಡ್ರಿ ಬ್ಲಡ್ ತೊಗೊಳೋದು. ಬ್ಲಡ್ ಇನ್ಕ್ರೀಸ್ ಆಗೈತಿಲ್ಲ ನೋಡ್ಬೇಕಂತೇಳಿ ತೊಗೊಂಡ್ರು. ಸೊ ಒಂದು 4 ಗ್ರಾಮ್ ಅಷ್ಟು ಇನ್ಕ್ರೀಸ್ ಆಗೈತಿ. ಕೈ ನೋಡ್ರಿ ಉಂಗುರ ಫಿಟ್ ಆಗತೈತಿ. ಲೆಫ್ಟ್ ಸೈಡ್ದಾಗಿಂದ ಬೆಳ್ಳಿದಿತ್ತು ಆಮಿದ, ಅದನ್ನ ತೆಗ್ದೈತಿ. ಬಟ್ ಇದು ಗೋಲ್ಡ್, ಅದು ಸಿಲ್ವರ್ ಇತ್ತು, ಇದು ಗೋಲ್ಡು. ಇದು ಫಿಟ್ ಆಗತೈತಿ, ಅದಕ್ಕೆ ಆಯಿಲ್ ಹಚ್ಚಿ ತೆಗ್ಯಾತಾರ ನೋಡ್ರಿ. ಬರ್ವಾತು ಆಯಿಲ್ ಹಚ್ಚಿರ ಬರ್ವಾತಾಗಿತ್ತು ನೋಡ್ರಿ. ಅದಕ್ಕೆ ಮತ್ತು ಸೋಪ್ ಹಚ್ಚಿ ಟ್ರೈ ಮಾಡತ್ತಾರ ತೆಗ್ಯಾಕೆ. ನೋಡ್ಬೇಕೇನು ಹೆಂಗೋ ಮಾಡಿ ತೆಗೆದ್ರೆ ಬೆಟ್ರ್, ಇಲ್ಲಾಂದ್ರೆ ಮತ್ತು ಕಟ್ ಮಾಡ್ಬೇಕಾಗ್ತೈತಿ. ಮುಸಾದತಿ ಭಾಳ ಕೆಟ್ಟ ಗುರಿ ಆದೈತಿ ನೋಡಿ. ಅಮ್ಮ ಅವ್ವಾ ಅಯ್ಯೋ ಮೊನ್ನೆ ಅದು ಸಿಲ್ವರ್ದು ಇದಂತ ಏನದ ಸಿಲ್ವರ್ ಹಿಂಗೆ ಹಾಮಿದ್ ಅಷ್ಟೇನು ಇದಾಗಿರ್ಕಿಲ್ಲ. ಬಟ್ ಇದು ಹೂವ ಫೈನಲಿ. ಅಯ್ಯೋ ಇದು ನೋಡ್ರಿ ಇಯರಿಂಗ್ ಸಲುವಾಗಿ ತೆಗ್ಯಾಕ ರೆಡ್ ಅಂದ್ರೆ ರೆಡ್ ಆಗೈತಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಾಸ್ಟ್ ಎಕ್ಸಾಮ್ ಐತಿ ನೋಡ್ರಿ, ಡ್ರಾಯಿಂಗ್ ಮತ್ತು ಪಿ ಐತಿ. ಸೊ ನಮ್ಮ ಚಿನ್ನೂಗೆ ಪೇಪರ್ ಬೇಕಾಗಿದಾವ ಅಂಥೇಳಿ ಈಗ ಡ್ರಾಯಿಂಗ್ ಪೇಪರ್ ತೊಗೊಂಬರಕ್ಕೆ ಹೋಗಿದ್ದಾನ. ಇವತ್ತು ಅವಂಗೆ ಎಪ್ಸಿಲ್ ನೋಡ್ರಿ, ಆದರೂ ಬೇಗ ಎದ್ದಿದ್ದಾನ. ಇವತ್ತು ಯಾಕೆ ಎಪ್ಸಿಲ್ ಅಂದ್ರೆ ಏನು ಅಂಥದ್ದೇನು ಸ್ಟಡಿ ಮಾಡುವಂಥದ್ದು ಏನೂ ಇರಲಿಲ್ಲ. ಡ್ರಾಯಿಂಗ್ ಪಿ ಅಂದ್ರೆ ಒಂದು 4 ಕ್ವಶನ್ಸ್ ಮತ್ತು ಅದ್ರಾಗೂ ಡ್ರಾಯಿಂಗ್ ಬರ್ತಾವೆ. ಹಾಗಾಗಿ ಅವ್ಗೆ ಎಬ್ಸಿರಲಿಲ್ಲ. ನಾನು ಹಂಗೆ ಹಾಸಿಗೆ ಮಾಡಿಸ್ಬಿಟ್ಟು ಕೆಳಗೆ ಬಂದುಬಿಟ್ಟೆ ನಾನು. ಅವ ಈಗ ಎದ್ದು ಬಂದಾನ. ನನ್ನ ಯಾಕೆ ಎಬ್ಸವಲ್ರಿ ನೀವು ಅಂತೇಳಿ. ಡೈಲಿ ಎಬ್ಸಿರೋನು ಎಳಕ್ಕೆ ಒಲ್ಲೆ ಅಂತಿರ್ತಾನೆ. ಇವತ್ತು ನನ್ನ ಯಾಕೆ ಎಬ್ಸಿಲ್ಲ ಅಂತ ಬಂದಿದ್ದ. ಸೊ ಇವತ್ತೇನು ಓದುವಂಥದ್ದು ಏನೂ ಇಲ್ಲ, ಅದಕ್ಕೆ ಎಬ್ಸಿಲ್ಲ, ಆರಾಮಾಗಿ ಹೋಗುವಂತೆ ಅಂದ್ವಿ. ಅದಕ್ಕೆ ಪೇಪರ್ ತರಕ್ಕೆ ಬಂದೆ. ಆಂಬಲಲ್ಲಿ ತೋರಿಸ್ತೇನೆ. ತಂದಿಲ್ಲ ಚಿನ್ನಿ, ಕೂದಲ ಸರಿ ಮಾಡ್ಕೋಬೇಕಲ್ಲಪ್ಪ. ಗುಲಾಬಿ ಹೂ ತೊಗೊಂಡಾನ ನೋಡ್ರಿ. ಥ್ಯಾಂಕ್ ಯು. ನೋಡಿ ಎಂತ ತಂದೆ. ಎಷ್ಟು 2? ನೀಟಾಗಿ ಆ ಪ್ಯಾಡ್ ಒಳಗನ ಹಾಕಿಟ್ಕೊಂಡು ನೋಡ್ರಿ. ಚೋರಿ ಮಾಡ್ತಾರು ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ನೋಡಿ. ಪೆನ್ಸಿಲ, ಶಾರ್ಪ್ನರ, ರಬ್ಬರ, ಏನೇನು ಬೇಕೆಲ್ಲ ಎಲ್ಲ ಇಟ್ಕೋ. ಮತ್ತೀಗ ಮ್ಯಾಲೆ ನಡೀನಿ, ಬ್ರಷ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಬಾ. ಬಿಸ್ಕೆಟಾ ಮತ್ತು ತೊಗೊಂಡು ಬರ್ಬೇಕಲ್ಲ ಈಗನ. ಎಷ್ಟು ಸರಿ ಹೋಗ್ತಿ? ಎಲ್ಲಿ ಇಟ್ಟು ನೋಡಿ, ಎಲ್ಲಿ ಚಲ್ಲಿ ಬಂದೇನು ನೋಡು. ಒಂದೇ ಸರಿ ತರಬೇಕೇನಿಲ್ಲ ಪೇಪರ ಮತ್ತು ಬಿಸ್ಕೆಟ. ಈಗ ನೋಡ್ರಿ ಮತ್ತು ಬಿಸ್ಕೆಟ್ ತರಕ್ಕೆ ಹೋಗ್ತಾನಂತ. ಡಬಲ್ ಕೆಲಸ. ಮಮ್ಮಿಗೆ ಇವತ್ತು ಲಾಸ್ಟ್ ಎಕ್ಸಾಮ್ ಐತಿ. ಟಿಫನ್ ಅದು ಏನೂ ತರಬೇಡ ಅಂತ ಹೇಳಿದ್ದೇನೆ. ಯಾಕಂದರೆ ಇವತ್ತು ಸ್ವಲ್ಪ ರಿಲ್ಯಾಕ್ಸಿಂಗ್ ಐತಿ, ಅದಕ್ಕೆ ನಾನು ಮಾಡ್ಬೇಕು ಅಂದ್ಕೊಂಡೇನ. ನಮ್ಮ ಚಿನ್ನೂಗೆ ಈಗ ಓಡ್ಸ ಮಾಡಿಲ್ಲ ನೋಡ್ರಿ. ಎಕ್ಸಾಮ್ ಸ್ಟಾರ್ಟ್ ಆದಾಗಿಂದ ಓದಿಸ್ಬೇಕಂದ್ರೆ ಲೇಟ್ ಆಗ್ತೈತಿ. ಮಮ್ಮಿ ಏನು ತೊಗೊಂಡು ಬಂದುಬಿಡ್ತಾರೆ ಟಿಫನ, ರೊಟ್ಟಿ ಬಾಜಿ ತಿನ್ನಿಸಿ ಡಬ್ಬಿ ಕಟ್ಬಿಟ್ಟಿರ್ತೇನೆ. ಇವತ್ತು ಲಾಸ್ಟ್ ಎಕ್ಸಾಮ್ ಐತಿ, ಫ್ರೀನೂ ಅದೇನ.
ರಿಲ್ಯಾಕ್ಸ್ ಅನ್ಸತ್ತದ ಸ್ವಲ್ಪ, ಹಾಗಾಗಿ ಓಟ್ಸ್ ಮಾಡ್ತೇನೆ ಅಂತ ಹೇಳಿದ್ನಿ. ಮತ್ತು ಸ್ಯಾಟರ್ಡೇ ಬೇರೆ ಐತಿ, ಸೊ ಡಬ್ಬಿ ಅವಶ್ಯಕತೆನೂ ಇಲ್ಲ. ಓಟ್ಸ್ ಅಂದ್ರೆ ಫುಲ್ ಇಷ್ಟ ನೋಡ್ರಿ ಅವನಿಗೆ. ಅವಾಗಲೇ ನಾನು ಜಾಕೆಟ್ ಹಾಕೊಂಡಿರ್ಲಿಲ್ಲ ನೋಡ್ರಿ, ಸ್ಲೀವ್ಲೆಸ್ ಅಷ್ಟೇ ಹಾಕೊಂಡಿದ್ದೆ. ನನಗೆ ಜಾಕೆಟ್ ಆಗಲಿ ಆಮೇಲೆ ಉದ್ದು ಪ್ಯಾಂಟ್ ಆಗಲಿ ಹಾಕೊಳಕ್ಕೆ ಆಗಂಗಿಲ್ಲ, ಯಾಕಂದ್ರೆ ತ್ರಾಸ ಆಗ್ತಿರ್ತೈತಿ. ಮತ್ತು ಅವನ್ನೆಲ್ಲ ಹಾಕ್ಕೊಂಡು ಇದು ಮಾಡಕ್ಕೆ ನನಗೆ ಒಂಥರ ಇರಿಟೇಷನ್ ಆಗ್ತಿರ್ತೈತಿ. ಬಟ್ ವಿಡಿಯೋ ಮಾಡತ್ತೇನೆ ಅಂದ ಕೂಡಲೇ ಒಂಥರ ಅನ್ಕಂಫರ್ಟೇಬಲ್ ಆಗಕತ್ತಿತ್ತು. ಅದಕ್ಕೆ ಬೇಡ ಅಂತೇಳಿ ಈಗ ಜಾಕೆಟ್ ಹಾಕೊಂಡು ಬಂದೆ. ಹಾಲು ಉಕ್ಕಿಬಿಟ್ಟು ನೋಡ್ರಿ ಸ್ವಲ್ಪ. ಇವತ್ತು ನಮ್ಮ ಚಿನ್ನೊಂದು ಲಾಸ್ಟ್ ಎಕ್ಸಾಮ್ ಅಂದ ಕೂಡಲೇ ಒಂಥರ ಖುಷಿ ಆಗತೈತೆ ನನಗಂತೂ. ಯಾಕಂದ್ರೆ ಇಷ್ಟು ದಿನ ಎಲ್ಲ ಫುಲ್ ನನಗೆ ಟೆನ್ಷನ್ ನೋಡ್ರಿ. ಎಕ್ಸಾಮ್ ಐತಿ, ಓದ್ಕೋ ಬರ್ಕೋ ಅಂತ ಹೇಳಿ ಅವ್ನಿಗೇನು ಇದು ಮಾಡೋದು. ಮತ್ತು ನಾನು ಕೂಡ ರೆಸ್ಟ್ಲೆಸ್ ಆಗಿದ್ದೆ, ಫುಲ್ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಮತ್ತು ಬೆಳಗ್ಗೆ ಬೇಗ ಎದ್ದು ಮತ್ತು ಸ್ಟಡಿ ಮಾಡಿಸ್ಬೇಕು, ಹೀಗಾಗಿ ನಂಗೆ ಒಟ್ಟು ನಿದ್ದೆನೇ ಇರಾಕಿಲ್ಲ ನೋಡ್ರಿ. ಸೊ ಲಾಸ್ಟ್ ಎಕ್ಸಾಮ್ ಅಂದ ಕೂಡಲೇ ಡ್ರಾಯಿಂಗ್ ಐತಲ್ಲ, ಹಾಗಾಗಿ ಅದೊಂದು ಟೆನ್ಷನ್ ಕಡಿಮೆ ಐತಿ, ಫ್ರೀ ಆಗಿಬಿಟ್ಟಿದ್ದಾನೆ ಈಗ. ಇಲ್ಲಿ ನೋಡ್ರಿ, ಮ್ಯಾಲಿಂದ ತೊಗೊಂಡು ಬರೋಕ್ಕಾಗಂಗಿಲ್ಲ ಅಂತೇಳಿ ಬರಬೇಕಾದ್ರೆ ಎಲ್ಲ ಅರ್ವಿ ಇಲ್ಲೇ ಒಗದ್ದೇನೆ. ಈಗ ಇವ್ನು ತೊಗೊಂಬಂದು ವಾಷಿಂಗ್ ಮಿಷಿನ್ ಒಳಗೆ ಹಾಕ್ಬೇಕು. ಇಲ್ಲಿ ಸುಂದ್ರಿ ಅವಾಗಿಂದ ಹದಿ ನೋಡತ್ತ ನೋಡ್ರಿ, ಏನರ ಫುಡ್ ಹಾಕಂತೇಳಿ. ಈಕಿಗೆ ಹಾಕತ್ತಿಲ್ಲ, ಸಿಟ್ಟು ಬಂದೈತೆ ನಮಗೆ. ರಾತ್ರಿ ಹೋದಾಕಿ ಈಗ ಬಂದಾಳ. ಬರೀ ಡೈಲಿ ರಾತ್ರಿ 12:30 ಮುಂದೆ ಬಾಗ್ಲ ತೆಗೀರಿ, ನಾ ಹೊರಗೆ ಹೋಗ್ತೇನೆ ಅಂತಾಳೆ. ನಾವು ಆ ಟೈಮ್ದಾಗ ತೆಗಿಬಾರ್ದಂತ ನಮ್ದು, ಬಟ್ ಈಕಿ ಕಾಡಿಸ್ತಾಳೆ ಅಂಥೇಳಿ ಬಿಟ್ಟಿರ್ತೀವಿ. ಈಗ ಬಂದು ಕಾಡಾಕತ್ತಾಳೆ. ಮೆಟ್ಲ್ ಮೇಲೆಲ್ಲ ಚೆಲ್ಲಿದ್ದೆ ನೋಡ್ರಿ, ಅವನ್ನೆಲ್ಲ ತೊಗೊಂಡು ಬಂದೆ ಈಗ ವಾಷಿಂಗ್ ಮಿಷಿನ್ ಒಳಗೆ ಹಾಕಕ್ಕಂತ ಹೇಳಿ. ಏನಂದ್ರೆ ಮೊದಲೆಲ್ಲ ನನಗೆ ಒಂದು 5 ತಿಂಗಳು, 5.5, 6 ತಿಂಗಳವರೆಗೂ ಏನು ಅನ್ನಿಸ್ಲಿಲ್ಲ. ಅಂದ್ರೆ ಅನ್ನಿಸ್ತಿತ್ತು, ಬಟ್ ಒಂದು ಸ್ವಲ್ಪ ಕಷ್ಟ ಆದ್ರೂ ಹೆಂಗೋ ಇದು ಮಾಡಿ ಬುಟ್ಟಿ ಎಲ್ಲ ಇದು ಮಾಡೋದಾಗಲಿ, ಮೇಲೆ ಕೆಳಗೆ ಓಡಾಡೋದಾಗಲಿ ಆಗ್ತಿತ್ತು. ಬಟ್ ಈಗಂತೂ ನನಗೆ ಕೈ ಒಳಗೆ ಏನು ತೊಗೊಳ್ಳಿಲ್ಲ ಅಂದರೂ ನಾರ್ಮಲ್ ಆಗಿ ನಾನು ಮೇಲೆ ಹೋಗಕ್ಕೂ ಆಗ್ತಾಯಿಲ್ಲ, ಇಳ್ಕೊಂಡು ಬರೋಕ್ಕೂ ಆಗ್ತಾಯಿಲ್ಲ. ಅಷ್ಟು ನಂಗೆ ತ್ರಾಸ ಆಗತೈತಿ. ಯಾಕಂತ ಗೊತ್ತಿಲ್ಲ. ಈ ಒಂದು ಪ್ರೆಗ್ನೆನ್ಸಿ ಒಂಥರ ಡಿಫ್ರೆಂಟ್ ಆಗೈತಿ. ನಮ್ಮ ಚಿನ್ನೊಂದು ಟೈಮ್ ಒಳಗೂ ನಾನು ಮೆಟ್ಲಾದು ಹತ್ತಿದ್ದೆ, ಬಟ್ ಆವಾಗದು ಏನು ಅನ್ನಿಸ್ತಿರ್ಲಿಲ್ಲ, ಆರಾಮಾಗಿ ಪಟ ಹತ್ತಿ ಹೋಗ್ತಿದ್ದೆ, ಹತ್ತಿ ಇಳಿತಿದ್ದೆ. ಬಟ್ ಈಗ ಒಂದೊಂದು ಸ್ಟೆಪ್ ಹತ್ಬೇಕಂದ್ರೂ ಒಂಥರ ತ್ರಾಸ ಆಗ್ತಿರ್ತೈತಿ. ಈಗ ವಾಷಿಂಗ್ ಮಿಷಿನ್ ಒಳಗೆ ನಾನು ಬಟ್ಟೆ ಹಾಕಿದ್ರು ಕೂಡ ಒಣಗಂತೂ ನಂಗೆ ಹಾಕಕ್ಕಾಗಂಗಿಲ್ಲ ನೋಡ್ರಿ. ಮೇಲೆ ಹೋಗಿ ಮಮ್ಮಿಯರ ಹಾಕಬೇಕು, ಇಲ್ಲಾಂದ್ರೆ ನಮ್ಮ ಹಸ್ಬೆಂಡ್ ಅವರಾದರೂ ಹಾಕಬೇಕು. ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಸಾಂಗ್ನ ಪ್ಲೇ ಮಾಡಿರ್ತೀವಿ, ಮಾಡಿಬಿಟ್ಟು ಕೆಲಸ ಎಲ್ಲ ಮಾಡ್ಕೋತಿರ್ತೀವಿ. ಚಿನ್ನುಗ ಓಟ್ಸ್ ಆಗೈತೆ ಅಂಥೇಳಿ ಬಟ್ಲೊಳಗೆ ಹಾಕಿ ಕೊಟ್ಟು ಕೂಡಲೇ ಅದು ಹಾಡ ನೋಡ್ಕೊಂಡು ತಿನ್ನಾಕತ್ತಾನ. ಸೊ ಈಗ ಪೂಜೆ ಕೂಡ ಮಾಡತ್ತ ನೋಡ್ರಿ. ಯಾಕ ರಂಗೋಲಿ ಮಾತ್ರ ಕೂತ್ ಹಾಕಕ್ ಆಗಂಗಿಲ್ಲ, ಕಷ್ಟ ಆಗ್ತೈತಿ. ಆದ್ರೂ ಕೂಡ ಹೆಂಗಾದ್ರೂ ಮಾಡಿ ತೆಗ್ದೇ ಬಿಟ್ಟಿರ್ತಾನ. ಅವ್ನು ನೋಡ್ಯಾರಂತೂ ಮೊದಲು ಓಡ್ತಿರ್ತದ. ಅವ್ನು ನೋಡ್ರು ಹಂಗ ಮಾಡ್ತೈತಿ. ಏಯ್
ಟನ್ 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 ಟನ್. ಇಷ್ಟು ದಿನ ರೋಡ್ ಎಲ್ಲ ಹಡ್ಡಿದಾರ ಅಂತೇಳಿ ಆಟೋದರ ಮೇನ್ ರೋಡ್ಗೆ ಅಲ್ಲೇ ಮುಂದೆ ಕ್ರಾಸಿಗೆ ನಿಂತಿದ್ರು ನೋಡ್ರಿ. ಬಟ್ ಇವತ್ತೇನಾಯ್ತು ಗೊತ್ತಿಲ್ಲ, ಬರುವಂಗೈತಿ ಆದರೂ ಅಲ್ಲೇ ದೂರ ನಿಂತಿದ್ರು. ನಮ್ಮ ಚಿನ್ನು ಅಲ್ಲಿಗೆ ಹೋಗಿ ಹತ್ತಿ ಹೋದ. ಇಲ್ಲಿ ನೋಡ್ರಿ ಸುಂದ್ರಿ ಹೆಂಗೆ ಮಕ್ಕೊಂಡ. ನಮ್ಮ ಹಸ್ಬೆಂಡ್ ಅವ್ರು ಕೂತಿದ್ರು ಇಲ್ಲೇ, ನಾ ಬಂದು ಕೂತ್ನಿ. ನಂಗೆ ಕಾಲು ಫುಲ್ ಇದಾಗತ್ತ ನೋಡ್ರಿ, ಅದಕ್ಕೆ ಬಿಸಿನೀರು, ಅಯ್ಯೋ ಭಾಳ ಬಿಸಿ ಅದಾವೇನು, ಬಿಸಿನೀರು ಇದು ಮಾಡಿದ್ನಿ, ಚಾಲು ಮಾಡಿದ್ನಿ. ಅದ ಬಕೆಟ್ ಎತ್ಕೊಂಬ ಅಂದ್ಕೊಟ್ಟು ತಂದು ಕೊಟ್ಟಾರ. ಕಾಲು ಹಾಕೊಂಡ್ಕೊಂಡಿರ್ತಾನೆ ಒಂದು ಸ್ವಲ್ಪ ಸಮಾಧಾನ ಆಗ್ತದೆ. ಭಾಳ ಬಿಸಿ ಅದಾವೇನೋ ಕರೆ ಹೆಂಗೆ ಹಿಡ್ದು. ಅಯ್ಯೋ ಬಿಸಿ ಬಿಸಿ ತಪ್ಪ. ಆ ಟಬ್ ತೊಗೊಂಬರ್ತೀನಿ, ಇದನ್ನು ತೊಗೊಂಬರ್ತೀನಿ ಚಿಕ್ಕಿ. ಹಾಂ ಅಯ್ಯೋ ಇಷ್ಟೇನಾಗ್ತದೆ ಒಂಥರ ಭಾಳ ವಿಷಯ ಅನ್ಸತ್ತ. ಅಥವಾ ನನ್ನ ಕಾಲು ನೋವು ಭಾಳ ಆಗಿದೆ, ಅದಕ್ಕೆ ಅಂತ ಭಾಳ ನೋಸತ್ತ ಅನ್ಕೊಡ್ಲಿ ಏನ್ರಿ. ಕಾಲ ಭಾಳ ಕೆಟ್ಟ ತ್ರಾಸ ಆಗತ್ತ ನೋಡ್ರಿ. ನನ್ನ ಕಾಲೇನು ಉಬ್ಬಿಲ್ಲ, ಆದ್ರೆ ನೇಲ್ ಪಾಲಿಶ ಫೋಟೋಶೂಟ್ ಮಾಡ್ಕೊಳ್ಳೋದಿನ ಹಾಕ್ಕೊಂಡಿದ್ದ. ಒಂದು 20 ದಿನದ ಮ್ಯಾಲೆ ಆತ, ಒಂದು ಸ್ವಲ್ಪನೂ ಏನೂ ಆಗಿಲ್ಲ. ಹೆಂಗೆ ಅದಾವೆ ನೇಲ್ ಪಾಲಿಶ್ ಹಂಗೆ ಅದಾವೆ. ಕೈ ಒಳಗಿನೂ ಹಂಗೆ ಅದಾವೆ, ಸ್ವಲ್ಪ ಸ್ವಲ್ಪ ಹೋಗಿದಾವೆ. ಅಂದ್ರೆ ಇಲ್ಲಿ ನೋಡ್ಬೋದು ಈ ಕಡೆ ಸೈಡ್ ಅದು. ಬಟ್ ಕಾಲಾಗಿನೂ ಮಾತ್ರ ನೋಡ್ರಿ ಕಾಲದು ಏನು ಉಬ್ಬಿಲ್ಲ. ಆದ್ರೆ ಅವಾಗನ ಫೋಟೋಶೂಟ್ ಮಾಡ್ಕೊಂಬಂದಾಗ ಸಿಕ್ಕಾಪಟ್ಟೆ ಕಾಲು ಉಬ್ಬಿದ್ವು. ಏನಂದ್ರೆ ಬೆರಳುಗಳಿನ ಇದಾಗತ್ತ ನೋಡ್ರಿ. ನೋಡ್ಬೋದು ಇಲ್ಲಿ ಬೆರಳುಗಳ ಫುಲ್ ದಪ್ಪಾಗಿದಾವೆ. ಬಿಟ್ರೆ ಇಲ್ಲಿ ನೋಡ್ರಿ ಸುಡು ಬಿಸಿ ಬಿಸಿ ನೀರು. ಹಾಂ ಇಲ್ಲಿ ನೋಡ್ರಿ ಸುಂದ್ರನ್ ಇದು ಮಾಡ್ಕೊಂಡು ಕೂತಾರೆ ಈಗ ಅವ್ರು. ನಮಗೆ ಮಾಡೋದಿಲ್ಲ, ನಂಗೆ ಚಿನ್ನೋಗ ಮಾಡೋದಿಲ್ಲ. ಸುಂದ್ರಿಗೆ ಮಾಡ್ಕೊಂಡು ಕೂತಾರೆ. ಸುಂದ್ರಿಗೆ ಪ್ರೀತಿ ಮಾಡ್ತಾರೆ ಬರೀ. ಈಗ ಚಲೋ ಅನ್ಸಕತ್ತಿ. ಕರೆ ಕಾಲು ಇಡೋಕ್ಕಾಗತ್ತೆ ನನಗೆ. ಅಲ್ಲಿ ನೋಡ್ದ ಸುಂದ್ರಿನ ಪಕ್ಷಿ ಸೌಂಡ್ ಬರ್ಕೊಡ್ಕ ಯಾವಾಗ ಹಿಡೀಲಿ ಅನ್ನತ್ತಾಳ. ಕಟ್ಟಿತೇನೆ ಹೆಂಗಂದಿ ಪಕ್ಷಿ ಏನಾರ ಹಿಡಿದ್ರ ಪಾಪ. ನೋಡ್ರಿ ಅಲ್ದ ಪಕ್ಷಿ ಎಲ್ಲಿ ಹೋಗ್ತದ, ಒಂಥರ ಕೊಕ್ಕರೆಗತ್ತದಾವ. ಕಾಲ ಚಲೋ ಅನ್ಸಕತ್ತೈತಿ. ಮಕ್ಕೊಂದಿದ್ದೆ ನೋಡ್ರಿ, ಅದಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ಸತೈತಿ. ನಮ್ಮ ಚಿನ್ನೂ ಅದಾನ, ಅವ ಏನು ಮಾಡತ್ತಾನ. ಚಿನ್ನು ಇಲ್ಲೇನ ಇಲ್ಲಿ? ಹಾಂ ಅಲ್ಲ ನೋಡ್ರಿ, ಮೊಬೈಲ್ ನೋಡ್ಕೊಂತ. ಎಕ್ಸಾಮ್ ಅಂತೂ ಮುಗ್ದು ಅವನು ಆರಾಮ್ ಬಂದಾಗಿಂದ ಟಿ ವಿ ನೋಡಿನೇ ಮಾಡತ್ತಿದ್ದ. ಈಗ ಮಲ್ಕೊಂಡು ಎದ್ದ ಮೊಬೈಲ್ ಹಿಡ್ಕೊಂಡು ಕೂತಾನ. ಶಕ್ಕಿಗೆ ಫುಲ್ ಬೆವರು. ಅರ್ಧ ತಾಸು ಮೇಲೆ ಆಯ್ತು ನೋಡ್ರಿ, ಕಾಲು ಇಟ್ಕೊಂಡು ಕೂತಿದ್ನಿ. ಈಗ ಸಮಾಧಾನ ಅನ್ಸತ್ತವ. ಇನ್ನೊಂದೇನಂದ್ರೆ ನೀರು ನೋಡ್ಬೋದು ಇಲ್ಲಿ ಸ್ವಲ್ಪ ಕಲರ್ ಇದಾಗಿದಾವೆ. ಯಾಕಂದ್ರೆ ಕಾಲಾಗಿಂದ ಹೊಲಸೆಲ್ಲ ಹೋಗಿರ್ಬೇಕು ಬಹುಶಃ, ಅದಕ್ಕೆ ಒಂಥರ ಆಗಿದಾವೆ. ಕಾಲುಗಳೆಲ್ಲ ಮೆತ್ತಗಾದವು. ಈಗ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ ನೋಡಿದ್ರಲ್ಲ. ಐ ಹೋಪ್ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.